ತುಂಬ ಇಷ್ಟ ಬಿಕಾಸ್ ಅವರು ನಮ್ಮ ಊರಿನವರು ಪಡುಬಿದ್ರಿ ಅವರು, ನಾನು ಕೂಡ ಉಡುಪಿ ಮಣಿಪಾಲೆ. ಸೊ ಅವರು ತುಂಬ ಇಷ್ಟ. ಆ್ಯಂಡ್ ಆ ರಕ್ಷಿತನ ಬಿಟ್ಟು ರಘು ಮತ್ತು ಗಿಲ್ಲಿ ತುಂಬ ಇಷ್ಟ ನಮಗೆ. ಮತ್ತೆ ಚೆನ್ನಾಗಿ ಯಾರು ಆಟ ಆಡ್ತಿದ್ದಾರೆ? ಚಂದ ಅಂದರೆ ಅಫ್ಕೋರ್ಸ್ ನನ್ನ ಫೇವ್ರೇಟ್ ಆದಮೇಲೆ ರಕ್ಷಿತಾ ಚಂದ ಆಡ್ತಾರೆ, ಅದು ಬಿಟ್ಟು ರಘು ಚಂದ ಆಡ್ತಿದ್ದಾರೆ, ರಾಶಿಕಾ ಚಂದ ಆಡ್ತಿದ್ದಾರೆ. ವೆನ್ ಕಮ್ಸ್ ಟು ಟಾಸ್ಕ್ ಎಲ್ಲ ಅವರು ಚಂದ ಆಡ್ತಾರೆ. ರಾಶಿಕಾ ತುಂಬ ಚಂದ ಆಡ್ತಾರೆ. ರಕ್ಷಿತಾ ಅವರು ಜಗಳ ಅಂತ ಬಂದಾಗ ಆ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ಕೊಂಡು ಹೇಳ್ತಿರ್ತಾರಲ್ಲ, ಅದು ಮನೆಯವರಿಗೆ ಇರಿಟೇಟ್ ಆಗುತ್ತೆ. ಆ್ಯಕ್ಚುಲಿ ಅದು ಇರಿಟೇಷನ್ ಅಲ್ಲ, ನಾವು ಅವಳ ತುಳು ವ್ಲಾಗ್ಸ್ ನೋಡ್ತಾ ಇದ್ದೀವಿ. ಆ್ಯಂಡ್ ಅವಳು ಇರೋದು ಕೂಡ ಹಾಗೆಯೇ, ಅವಳು ಮಾತಾಡೋದು ಕೂಡ ಹಾಗೆ. ಸೊ ಎಲ್ಲ ಬಿಹೇವಿಯರ್ ಅವಳು ಹೊರಗೆ ಹೇಗಿದ್ದಾರೆ ಒಳಗೆ ಕೂಡ ಹಾಗೆ ಇದ್ದಾರೆ. ಬಿಕಾಸ್ ಅವಳದು ಟಿಕ್ಟಾಕ್ ವೀಡಿಯೋಯಿಂದ ನಾವು ನೋಡಿಕೊಂಡೇ ಬರೋದು ನಾವು. ಸೊ ಅದಕ್ಕೋಸ್ಕರ ಅವಳದು ಬಿಹೇವಿಯರ್ ಏನು ಚೇಂಜ್ ಇಲ್ಲ. ಬಟ್ ಸಮ್ಟೈಮ್ಸ್ ಫೇವರಿಸಮ್ ಮಾಡ್ತಾರೆ. ಬಟ್ ಅಫ್ಕೋರ್ಸ್ ಫೇವ್ರೆಟ್ ನಾವು ಕೂಡ ಮಾಡ್ತೇವಲ್ಲ, ಸೊ ಇಟ್ಸ್ ಡಸಂಟ್ ಮೇಕ್ ಎನಿ ಮ್ಯಾಟರ್. ಆಸೆ ಇದ್ದವ್ರೆ. ಹೌದು. ಧ್ರುವನ್ ಮತ್ತು ರಕ್ಷಿತಾ ಅವ್ರದ ಒಂದು ಕ್ಯೂಟೆಸ್ಟ್ ಹೆಂಗೆ ಅನಿಸುತ್ತೆ ಅದೆಲ್ಲ? ನನಗೆ ಧ್ರುವಸ್ ಅಫ್ಕೋರ್ಸ್ ಈಸ್ ಅ ಬಿಗ್ ಫೇಕ್ ಅಂತಲೇ ಅನಿಸ್ತದೆ. ಬಿಕಾಸ್ ಅವರೇ ಸ್ಟಾರ್ಟ್ ಮಾಡಿದ್ದು ರಕ್ಷಿತನ ಬಗ್ಗೆ ಫೇಕ್ನೆಸ್ ಇದು ಸ್ಪ್ರೆಡ್ ಮಾಡಲಿಕ್ಕೆ. ಸೊ ಅದರ್ವೈಸ್ ಅವನು ಕೂಡ ಟಾಸ್ಕ್ ಅಂತ ಬಂದರೆ ಹಿ ಗಿವ್ ಇಸ್ 100%. ಬಟ್ ಅದೇ ಹಿಂದೆ ತುಂಬ ಮಾತಾಡ್ತಾರೆ, ಅದು ಇಷ್ಟ ಆಗೋದಿಲ್ಲ. ಸೀಕ್ರೆಟ್ ರೂಮ್ ಒಳಗಡೆ ಇದ್ದಿದ್ದು ನೋಡಿದ್ರೆ ಹೌದು, ಅವಾಗೆಲ್ಲ ಹೆಂಗೆ ಅನ್ನಿಸ್ತು ಅವರಿಬ್ಬರದ್ದು ಜಗಳ? ಗೊತ್ತಿತ್ತು ಇದು ಅವರು ಕಳಿಸ್ಕಿಂತ ಮುಂಚೆ ನನಗೆ ಗೊತ್ತಿತ್ತು ಅವರು ಹೀಗೆ 100% ಆಡ್ತಾರೆ ಅಂತೇಳಿ. ಆ್ಯಂಡ್ ಅವ್ರು ಆಡಿದ್ರು. ಆ್ಯಂಡ್ ಇಟ್ಸ್ ಅ ಗೇಮ್, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ ಸಲ ವಿನ್ ಆದರೆ ಯಾರಾಗ್ಬೋದು? ನನಗೆ ವಿನ್ನಿಂಗ್ ಅಂತ ಬಂದರೆ ಗಿಲ್ಲಿಯೇ. ಬಿಕಾಸ್ ನಾವು ಈಗ ಹೊರಗೆ ನೋಡೋದೆಲ್ಲ ಗೊತ್ತಾಗ್ತದಲ್ಲ. ಸೊ ಗಿಲ್ಲಿ ಅಂತ ಮತ್ತು ಬಂದರೆ ಸೆಕೆಂಡ್ 100% ರಕ್ಷಿತಾನೇ ಬರೋದು, ಚೇಂಜೇ ಇಲ್ಲ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಜಾಸ್ತಿ ಯಾರು ಮಾಡ್ತಾರೆ? ಅಶ್ವಿನಿ ಗೌಡ ಫಾರ್ ನಥಿಂಗ್, ಏನು ರೀಸನ್ ಇಲ್ಲದಿದ್ದರೆ ಜಗಳ ಮಾಡ್ತಾರೆ. ಬಿಕಾಸ್ ಅವ್ರು ಹೇಳ್ತಾರೆ ನನಗೆ ಮರ್ಯಾದೆ ಕೊಡಿ ಅಂತ ಹೇಳ್ತಾರಲ್ಲ. ಬಟ್ ಅವರು ಬೇರೆಯವರಿಗೆ ಮರ್ಯಾದೆ ಏನು ಕೊಡೋದಿಲ್ಲ. ಬಟ್ ಶಿ ಈಸ್ ಅ ಒನ್ ಹೂ ಕ್ರಿಯೇಟ್ ಮಿಸ್ಟೇಕ್. ಅಲ್ಲಿಂದನೇ ಈಗ ಸುದೀಪ್ ಸರ್ ಹೇಳ್ತಾರೆ ಬುಡ ಸರಿ ಇರಬೇಕು ಅಂತ, ಇದು ಕ್ರಿಯೇಟ್ ಮಾಡೋದೇ ಅವರು. ಸೊ ಅಷ್ಟೇ, ಅರ್ಥ ಮಾಡಿಕೊಂಡು ಹೋದರೆ ಎಲ್ಲ ಸರಿ ಆಗ್ತದೆ. ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಜಗಳ ಇದ್ರೇನೆ ಬಿಗ್ ಬಾಸ್, ಜಗಳ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ. ಇದಕ್ಕೆ ಎರಡು ಕೂಡ ಬೇಕು. ಈಗ ಮನೆ ಅಂತ ಹೇಳುವಾಗ ಜಗಳ ಬರ್ತದೆ, ನೀವು ಅನ್ಕೊಳ್ತೀರ ಈ ಜಗಳ ಆಗೋದಿಲ್ಲ ಅಂತೇಳಿ. ಸೊ ಜಗಳ ಎಲ್ಲಿ ಸಹ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಮಾರ್ಕೆಟಿಗೆ ಬಂದಿದ್ದೇವೆ, ಇಲ್ಲಿ ಕೂಡ ಸ್ವಲ್ಪ ಚಾಚೀಚೆ ಮಾಡುವಾಗ ಜಗಳ ಆಗೇ ಆಗ್ತದೆ. ಜಗಳನೇ ಅಂತೇಳಿ ಈಗ ಫಾರ್ ಎಕ್ಸಾಂಪಲ್ ಗಿಲ್ಲಿ ಕೂಡ ಟಾಸ್ಕ್ ಏನು ಕೂಡ ಆಡೋದಿಲ್ಲ ಅವರು. ಅವನ್ನ ಹೊರಗೆ ಕಾಮಿಡಿ ನೋಡ್ತಾರೆ, ಹೊರಗೆ ಸಪೋರ್ಟ್ ಕೂಡ ಹಾಗೇ. ಫಾರ್ ಎಕ್ಸಾಂಪಲ್ ಇವಾಗ ಮನೆಯವರೆಲ್ಲ ಬಂದಿದ್ದಾರೆ, ಕ್ಯಾಪ್ಟನ್ ಯಾರಾಗಬೇಕು ಅಂತ. ಸೊ ಅವರಿಗೆ ಹೆಚ್ಚು ಓಟ್, ಇನ್ ಕೇಸ್ ಅದು ಟಾಸ್ಕ್ ಏನಂದರೆ ಮೇ ಬಿ ಅವ್ರಿಗೆ ಗೆಲ್ತಿದ್ವು ಏನೋ ಗೊತ್ತಿಲ್ಲ. ಸೊ ಆ ಥರ ಈ ವಾರ ಕ್ಯಾಪ್ಟನ್ ಆಗಿ ಗಿಲ್ಲಿಯವರು ಸೆಲೆಕ್ಟ್ ಆಗಿದ್ದಾರೆ. ಹೌದು. ಸೊ ಇವಾಗ ನೆಕ್ಸ್ಟ್ ವಾರ ಕ್ಯಾಪ್ಟನ್ ಆದ್ರೆ ಯಾರಾಗಬೇಕಂತ ಇಷ್ಟ ನಿಮಗೆ? ನನಗೆ ನನ್ನ ಫೇವ್ರೆಟ್ ರಕ್ಷಿತಾ. ಸೊ ಅವರೇ ಆಗಬೇಕು ಅಂತ ತುಂಬ ಆಸೆ ಆಗ್ತಾ ಉಂಟು. ಸೊ ಅವರೇ ಆಗಬೇಕು ಅಂತಲೇ ಆಸೆ. ರಕ್ಷಿತಾ ಅವ್ರಿಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀನಿ? ತುಳುವಲ್ಲಿ ಹೇಳ್ಬೋದಾ? ಹೇಳಿ. ಸೊ ಈ ರೆಂಚಗೊಬ್ಬೊಂದು ಉಲ್ಲರು ಅಂಚನೆ ಗೊಬ್ಬುಲೆ ಪಿದ ಎಂಚ ಉಲ್ಲರು ಅಂಚನೆ ಇತ್ತೆ ಇಲ್ಲಡ್ಲ ಉಲ್ಲರು ದೇವರೆಡ್ಡೆ ಮನ್ಪಡು ಗೆದ್ದದು ಬಲಿ. ಇನ್ನೊಂದ್ಸಲ ಕನ್ನಡದಲ್ಲಿ ಅಂದರೆ ಹೊರಗೆ ಹೇಗಿದ್ದೀರಿ ಒಳಗೆ ಕೂಡ ಆ ಥರನಿದ್ದೀವಿ. ಸೊ ಬೇರೆಯವರು ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಅದನ್ನ ಏನು ಟೆನ್ಷನ್ ಮಾಡಬೇಡಿ, ನಿಮ್ಮಷ್ಟಕ್ಕೆ ನೀವಿರಿ, ಗೆದ್ದು ಬನ್ನಿ ಅಂತ.